ಇನ್ನು ನಾಳೆ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಹಿನ್ನೆಲೆ ಗೆಲ್ಲುವ ಅಭ್ಯರ್ಥಿಗಳ ಮೇಲೆ ಕುದುರೆ ವ್ಯಾಪಾರದ ಭೀತಿ ಇದೆ. ಮಹಾರಾಷ್ಟ್ರದ ಫಲಿತಾಂಶ, ಮಹಾರಾಷ್ಟ್ರ ಸೇರಿದ ಹಾಗೆ ಕರ್ನಾಟಕದ ಬೈ ಎಲೆಕ್ಷನ್ ಇದೆಲ್ಲವೂ ಕೂಡ ನಾಳೆ ಫಲಿತಾಂಶ ಬರುತ್ತೆ. ಆದರೆ ಮಹಾರಾಷ್ಟ್ರದಲ್ಲಿರುವಂತಹ ಆತಂಕ ಏನಂತಂದ್ರೆ ಗೆಲ್ಲುವ ಅಭ್ಯರ್ಥಿಗಳ ಮೇಲೆ ಈಗ ಹದ್ದಿನ ಕಣ್ಣು ಇಡಲೇಬೇಕು. ಯಾಕಂದ್ರೆ ರಿಸಲ್ಟ್ಗೂ ಮುನ್ನ NDA MVA ಅಲಯನ್ಸ್ ಏನಿದೆ, ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕಡೆ ಕೂಡ ಈಗ ನೋಡ್ತಾ ಇದ್ದಾರೆ ಗೆದ್ದ ಶಾಸಕರನ್ನ ಹೇಗೆ ಸೇಫ್ ಆಗಿ ಇಟ್ಕೊಳ್ಬೇಕು ಅಂತ. ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಆಗ್ತಿದೆ. ಬೆಂಗಳೂರಿನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ. ಕಾಂಗ್ರೆಸ್ ಬಿಜೆಪಿ ಹದ್ದಿನ ಕಣ್ಣಿಟ್ಟಿದೆ ಈಗ ತಮ್ಮ ಅಭ್ಯರ್ಥಿಗಳ ಮೇಲೆ. ಕರ್ನಾಟಕ ಅಥವಾ ತೆಲಂಗಾಣಕ್ಕೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಸರ್ಕಾರ ರಚನೆ ಆಗೋವರೆಗೂ ಶಾಸಕರ ಮೇಲೆ ಕಾಂಗ್ರೆಸ್ ಈಗ ಹದ್ದಿನ ಕಣ್ಣಿಟ್ಟಿರೋದು. ಒಂದೋ ಕರ್ನಾಟಕ ಅಥವಾ ತೆಲಂಗಾಣ ಅಂತ ಈಗ ಕಾಂಗ್ರೆಸ್ ಪ್ಲಾನ್ ಹಾಕಿದೆ. DK ಶಿವಕುಮಾರ್, MB ಪಾಟೀಲ್ಗೆ ಈಗ ಹೊಣೆಯನ್ನ ಕೊಟ್ಟಿದ್ದಾರೆ. ನಾಳೆ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದ ಹಿನ್ನೆಲೆ MLAಗಳನ್ನ ಸೇಫ್ ಆಗಿ ಇಟ್ಕೊಳ್ಬೇಕು ಅನ್ನೋದು ಸದ್ಯಕ್ಕಿರುವಂತಹ ಲೆಕ್ಕಾಚಾರ. DK ಶಿವಕುಮಾರ್, ಸಚಿವ MB ಪಾಟೀಲ್ಗೆ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಹಿಂದೆ ಕೂಡ ಬೇರೆ ಬೇರೆ ರಾಜ್ಯಗಳ ಒಂದು ಎಲೆಕ್ಷನ್ ಆಗುವಂತಹ ಸಂದರ್ಭದಲ್ಲಿ ಅಥವಾ ಇಂಥ ಒಂದು ಸಂದಿಗ್ಧತೆ ಇರಬೇಕಾದ್ರೆ DK ಶಿವಕುಮಾರ್ ಆ ಜವಾಬ್ದಾರಿಯನ್ನು ಹೊತ್ತಿದ್ರು. ಕೆಲವೊಮ್ಮೆ ಅವರು ಅದರಿಂದ ಸಮಸ್ಯೆಗೂ ಕೂಡ ಸಿಲುಕಿದ್ರು, ಅದು ಬೇರೆ ಇಶ್ಯೂ. ಆದರೆ ಸದ್ಯಕ್ಕೆ ಮಹಾರಾಷ್ಟ್ರ ವಿಚಾರವಾಗಿ ಈಗ ಮತ್ತೊಮ್ಮೆ ಜವಾಬ್ದಾರಿ ನೀಡಲಾಗಿದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ನಾಳೆ ಪ್ರಕಟ ಆಗ್ತಿದೆ. ಬಹಳಷ್ಟು ಹೈಡ್ರಾಮಾಗೆ ಒಂದು ಸಾಕ್ಷಿಯಾದಂಥ ರಾಜ್ಯ ಇದು. ಈ ಬಾರಿ ಏನ್ ನಿರೀಕ್ಷೆ ಇದೆ? ಜೊತೆಗೆ MB ಪಾಟೀಲ್ ಹಾಗೂ DK ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಜವಾಬ್ದಾರಿ ಹೊರಿಸಲಾಗ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ. ಏನು ನಿರೀಕ್ಷೆ ಮಾಡ್ಬೋದು ನಾಳೆ ಅಂತ? ಅವಿನಾಶ್, AICCಯ ನಾಯಕರು ಪ್ರಮುಖವಾಗಿ ಮಹಾರಾಷ್ಟ್ರದ ಚುನಾವಣೆಯ ಬಗ್ಗೆ, ಫಲಿತಾಂಶದ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಮಹಾವಿಕಾಸ್ ಅಗಾಡಿ 3-4 ಪಕ್ಷಗಳನ್ನ ಸೇರಿಕೊಂಡು ಮಾಡಿಕೊಂಡಿರುವಂತಹ ಈ ಮಹಾವಿಕಾಸ್ ಅಗಾಡಿ ಎಲ್ಲೋ ಒಂದ್ ಕಡೆ ಅಧಿಕಾರಕ್ಕೆ ಬರುವಂತಹ ರೀತಿಯ ಬೆಳವಣಿಗೆಗಳು ಮಹಾರಾಷ್ಟ್ರದಲ್ಲಿ ಇದಾವೆ ಅನ್ನುವಂತಹ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದ್ರೆ 3-4 ಎಕ್ಸಿಟ್ ಪೋಲ್ಗಳಲ್ಲಿ NDA ಕೂಡ ಅದೇ ಮಟ್ಟಿಗಿನ ಫಲಿತಾಂಶವನ್ನ ತೋರಿಸ್ತಾ ಇರುವಂತಹ ಕಾರಣಕ್ಕೋಸ್ಕರ ನಾಳೆ ಫಲಿತಾಂಶ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ನಡೀತಾ ಇದಾವೆ. ಈ ಕಾರಣಕ್ಕೋಸ್ಕರ ಮಹಾವಿಕಾಸ್ ಅಗಾಡಿಯನ್ನ ಒಕ್ಕೂಟವಾಗಿ ಇಟ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಛಿದ್ರವಾಗಿ ಹೋಗದೇ ಇರೋ ರೀತಿಯಲ್ಲಿ ಕಾಪಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಪ್ರಯತ್ನವನ್ನ ಆರಂಭಿಸಿದೆ. ನಾಳೆ ಫಲಿತಾಂಶದ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಮತ್ತು ಶಾಸಕರ ಸಂಖ್ಯೆ NDAಗೆ ಕೊರತೆ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಮತ್ತು ಉಳಿದಂತಹ ಶಾಸಕರನ್ನ ಟಚ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೀಗ ಕಾಂಗ್ರೆಸ್ನ ನಾಯಕರಿಗೆ ಸಿಕ್ಕಿದೆ. ಈ ಕಾರಣಕ್ಕೋಸ್ಕರ ಆ ಕಾಂಗ್ರೆಸ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ರಾಜ್ಯ ನಾಯಕರಿಗೆ ಕೊಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬರ್ತಿದ್ದ ಹಾಗೆ ಯಾರೆಲ್ಲ ಗೆಲ್ಲುವ ವಿಶ್ವಾಸದಲ್ಲಿರುವಂತಹ ಶಾಸಕರನ್ನ ನೇರವಾಗಿ ಕರ್ನಾಟಕ ಅಥವಾ ತೆಲಂಗಾಣಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಸೇಫ್ ಗಾರ್ಡ್ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರಿಗೆ ಒಂದಷ್ಟು ಡೈರೆಕ್ಷನ್ ನ ಕೊಟ್ಟಿದ್ದಾರೆ. ಅದು ಕೆಪಿಸಿ ಅಧ್ಯಕ್ಷ DK ಶಿವಕುಮಾರ್ ಹಾಗೂ ಚುನಾವಣೆಯ ಉಸ್ತುವಾರಿ ಹೊತ್ತಿದ್ದಂತ MB ಪಾಟೀಲ್ ಅವರ ಹೆಗಲಿಗೆ ಬಿದ್ದಂತೆ ಕಾಣ್ತಾ ಇದೆ. ಸದ್ಯಕ್ಕೆ ಅಲ್ಲಿಯ ಫಲಿತಾಂಶದ ಆಧಾರದ ಮೇಲೆ ಮಹಾವಿಕಾಸ್ ಅಗಾಡಿಯ ಯಾವುದೇ ಶಾಸಕರನ್ನು ಕೂಡ ಖರೀದಿ ಪ್ರಕ್ರಿಯೆಗೆ ತೊಡಗಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನವನ್ನ ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ. ಎಕ್ಸಿಟ್ ಪೋಲ್ ನ ಪ್ರಕಾರ NDAಗೆ ಹಲವಾರು ಎಕ್ಸಿಟ್ ಪೋಲ್ಗಳು ಪಾಸಿಟಿವ್ ಆಗಿ ಕೊಟ್ಟಿದ್ರು ಕೂಡ ಮಹಾವಿಕಾಸ್ ಅಗಾಡಿ ಕೂಡ ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಹೀಗಾಗಿ ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವಂತ ಒಂದು ಜವಾಬ್ದಾರಿನ ಇದೀಗ ರಾಜ್ಯ ನಾಯಕರಿಗೆ ಹೊರಿಸಲಾಗಿದೆ. ಬಹುತೇಕ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಬೆಂಗಳೂರಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತ ರೀತಿಯ ತ್ವರಿತ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದ್ದಾವೆ. ಕರ್ನಾಟಕದಲ್ಲಿ ಬೆಂಗಳೂರಿಗೆ ರೆಸಾರ್ಟ್ ರಾಜಕೀಯ ಶುರುವಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಮಹಾರಾಷ್ಟ್ರದ ಫಲಿತಾಂಶದ ಆಧಾರದ ಮೇಲೆ ಒಂದಷ್ಟು ತ್ವರಿತಗತಿಯ ಬೆಳವಣಿಗೆಗಳು ಆಗುವಂತ ಕಾರಣಕ್ಕೋಸ್ಕರ ಇದೀಗ ರಾಜ್ಯ ನಾಯಕರಿಗೆ ಒಂದಷ್ಟು ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಕಳೆದ ಹಲವಾರು ತಿಂಗಳುಗಳಿಂದ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೇರೆ ಬೇರೆ ಪಕ್ಷಗಳು ಛಿದ್ರವಾಗಿ ಹೋಗಿದ್ದಾವೆ. ಇದೀಗ ಮಹಾವಿಕಾಸ್ ಅಗಾಡಿಯನ್ನ ಒಗ್ಗೂಡಿಸಿಕೊಂಡು ಹೋಗುವಂತ ಬಹುದೊಡ್ಡ ಜವಾಬ್ದಾರಿ ರಾಜ್ಯ ನಾಯಕರಿಗೆ ಹೊಣೆ ಬಿದ್ದಿದೆ. ಚುನಾವಣೆಯ ಸಂದರ್ಭದಲ್ಲೂ ಕೂಡ ರಾಜ್ಯ ನಾಯಕರಿಗೆ ಒಂದಷ್ಟು ಕ್ಷೇತ್ರಗಳ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಇದೀಗ ಫಲಿತಾಂಶ ಬರುವ ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಮಹಾರಾಷ್ಟ್ರದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನ ರಾಜ್ಯ ನಾಯಕರು ಮಾಡುವಂತ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.